ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಫ್ರೆಂಡ್ಸ್, ಇಂದು ಸಾಮಾನ್ಯ ಹಾಗೂ ಸಾವಿರಾರು ಬಡ ಕುಟುಂಬಗಳು ಒಂದೇ ಒಂದು ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇಲ್ಲದೆ ಸರ್ಕಾರದ ಹಲವು ಅತ್ಯವಶ್ಯಕ ಯೋಜನೆಗಳಿಂದ ವಂಚಿತರಾಗ್ತಿದ್ದಾರೆ. ಬಿಪಿಎಲ್ ಕಾರ್ಡ್ ಇಲ್ಲದ ಕಾರಣದಿಂದ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಆಯುಷ್ಮಾನ್ ಭಾರತ್, ಹೆಲ್ತ್ ಕಾರ್ಡ್ ಎಲ್ಲವೂ ಕೈತಪ್ಪಿ ಹೋಗಿ ಇವುಗಳ ಸೌಲಭ್ಯ ಪಡೆಯುವಲ್ಲಿ ವಂಚಿತರಾಗಿದ್ದಾರೆ. ಆದರೆ ಇನ್ನು ಮುಂದೆ ನಿಮಗೆ ಈ ಎಲ್ಲ ಸೌಲಭ್ಯಗಳನ್ನು ಪಡೆಯುವ ಅವಕಾಶ ಇದೆ. ಹೌದು, ನೀವು ಹೊಸದಾಗಿ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ಗೆ ಅರ್ಜಿ ಹಾಕಬಹುದು. ಅಷ್ಟೇ ಅಲ್ಲ, ಈಗಿರುವ ಪಡಿತರ ಚೀಟಿ ಅಪ್ಡೇಟ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಪಡಿತರ ಚೀಟಿಯ ನವೀಕರಣ ಪ್ರಕ್ರಿಯೆ ಆರಂಭವಾಗಿದೆ. ಈಗ ಸಾರ್ವಜನಿಕರಿಗೆ ಹೊಸದಾಗಿ ಬಿಪಿಎಲ್ ಅಥವಾ ಎಪಿಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಬಹುದಾಗಿದೆ. ಹಾಗೂ 2024ರಿಂದ ಕೆಲವು ಕಾರ್ಡ್ಗಳನ್ನು KYC ಮಾಡಿಲ್ಲ ಎಂದು ರದ್ದು ಮಾಡಿದ್ದರು. ಅವರು ಸಹ ಈಗ ಹೊಸ ಪಡಿತರ ಚೀಟಿಗೆ ಅಪ್ಲೈ ಮಾಡಬಹುದು. ಅಮಾನತುಗೊಂಡಿದ್ದ ಪಡಿತರ ಕಾರ್ಡ್ದಾರರಿಗೆ ಆಹಾರ ಇಲಾಖೆ ಮತ್ತೆ ಅಪ್ಲೈ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. KYC ಮಾಡಿಲ್ಲ ಎಂದು ರದ್ದಾಗಿದ್ದ ಕಾರ್ಡ್ಗಳಿಗೆ ಆಹಾರ ಇಲಾಖೆ ಮರುಜೀವ ಕೊಡಲು ಮುಂದಾಗಿದೆ. 6 ತಿಂಗಳಿನಿಂದ ಪಡಿತರ ಚೀಟಿ ಇಲ್ಲದೆ ಆಹಾರ ಪಡೆಯದೆ ರದ್ದಾಗಿದ್ದ ಕಾರ್ಡ್ದಾರರು ಮತ್ತು 3 ಎಕರೆಗಿಂತ ಹೆಚ್ಚುವರಿ ಭೂಮಿ ಇರುವಂತ ಕಾರ್ಡ್ ಕೂಡ ರದ್ದಾಗಿತ್ತು. ಅವರು ಕೂಡ ಅಪ್ಲೈ ಮಾಡಬಹುದು. ಇದರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಈ ಪ್ರಕ್ರಿಯೆಯಲ್ಲಿ ಏನು ಮಾಡಬಹುದು? ಮೊದಲನೇದಾಗಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕಬಹುದು. ಹೊಸದಾಗಿ ಮದುವೆಯಾದವರು ಅರ್ಜಿ ಹಾಕಬಹುದು. ಮನೆ ಬದಲಾವಣೆ ಅಥವಾ ಕುಟುಂಬದಲ್ಲಿ ಬೇರ್ಪಡೆಯಾದವರು ಹೊಸ ಚೀಟಿ ಪಡೆದುಕೊಳ್ಳಬಹುದು. ಹಳೆಯ ಪಡಿತರ ಚೀಟಿ ಅಪ್ಡೇಟ್ ಮಾಡಬಹುದು. KYC ಮಾಡಿಸದೆ ರದ್ದಾಗಿದ ಕಾರ್ಡ್ದಾರರು ಅಪ್ಲೈ ಮಾಡಬಹುದು. ಕುಟುಂಬದ ಸದಸ್ಯರ ಹೆಸರು ಸೇರ್ಪಡೆ ಅಥವಾ ತೆಗೆದುಹಾಕುವುದು. ಆದಾಯದ ವಿವರ ಅಪ್ಡೇಟ್ ಮಾಡುವವರು ಎಪಿಎಲ್ನಿಂದ ಬಿಪಿಎಲ್ಗೆ ಬದಲಾಯಿಸಲು ಅಥವಾ ಬಿಪಿಎಲ್ನಿಂದ ಎಪಿಎಲ್ಗೆ ಬದಲಾಯಿಸಬಹುದು. ಅರ್ಜಿ ಹೇಗೆ ಹಾಕಬೇಕು? ಆನ್ಲೈನ್ ಮೂಲಕ ಕರ್ನಾಟಕ ಸರ್ಕಾರದ ahara.kar.nic.in ಅಥವಾ ಸೇವಾ ಸಿಂಧು ಕರ್ನಾಟಕ gov.in ವೆಬ್ಸೈಟ್ ಮೂಲಕ ಆಧಾರ್, ಮೊಬೈಲ್ ನಂಬರ್, ಇನ್ಕಮ್ ಸರ್ಟಿಫಿಕೇಟ್, ಅಡ್ರೆಸ್ ಪ್ರೂಫ್ ತಯಾರಿ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು. ಆಫ್ಲೈನ್ ಮೂಲಕ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ನಾಡ ಕಚೇರಿ ಅಥವಾ ಪಡಿತರ ಅಂಗಡಿಯಲ್ಲಿ ಫಾರಂ ಪಡೆದು ಕೂಡ ಸಲ್ಲಿಸಬಹುದು. ಎಲ್ಲ ದಾಖಲೆಗಳು ಸರಿ ಇದ್ದರೆ ಸುಮಾರು 30 ದಿನಗಳಲ್ಲಿ ನೀವು ಹೊಸ ಪಡಿತರ ಚೀಟಿ ಪಡೆಯಬಹುದು. ಅರ್ಹತೆ ಏನು ಬಿಪಿಎಲ್ ಕಾರ್ಡ್ ಪಡೆಯಲು? ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಸುಮಾರು 1,20,000ಕ್ಕಿಂತ ಕಡಿಮೆ ಇರಬೇಕು. ಸರ್ಕಾರದಿಂದ ನಿರ್ಧರಿಸಲಾದ ಸಾಮಾಜಿಕ ಮತ್ತು ಆರ್ಥಿಕ ಮಾನದಂಡಗಳು. ಈಗ UID ಆಧಾರ್ನೊಂದಿಗೆ ಎಲ್ಲವನ್ನು ಲಿಂಕ್ ಮಾಡಬೇಕಾಗಿರುತ್ತದೆ. ಇದರಿಂದ ನಿಮಗೆ ದೊರೆಯುವ ಪ್ರಯೋಜನಗಳು: ಅನ್ನಭಾಗ್ಯ ಯೋಜನೆಯಿಂದ ದೊರೆಯುವ ಉಚಿತ ಅಕ್ಕಿ, ಇಂದಿರಾ ಗೇಟ್, ಗೃಹಲಕ್ಷ್ಮಿ ಯೋಜನೆಗಾಗಿ ಪಡಿತರ ಚೀಟಿಯ ಆಧಾರಿತ ಅರ್ಹತೆ, ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆ, ಇನ್ನು ಅನೇಕ ರಾಜ್ಯ ಸರ್ಕಾರದ ಸಬ್ಸಿಡಿ ಯೋಜನೆಗಳು. ಫ್ರೆಂಡ್ಸ್, ನಿಮ್ಮ ಪಡಿತರ ಚೀಟಿ ರಿನ್ಯೂವಲ್ ಮಾಡಿಸಿಕೊಳ್ಳಿ ಹಾಗೂ ಹೊಸದಾಗಿ ಅರ್ಜಿ ಹಾಕಿ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಪಡಿತರ ಚೀಟಿ ಮಾತ್ರವಲ್ಲ, ಅದು ನೂರಾರು ಯೋಜನೆಗಳಿಗೆ ಒಂದು ದಾರಿ. ಅದನ್ನು ಮಾಡಿಸಿಕೊಳ್ಳುವ ಸೌಲಭ್ಯವನ್ನು ಬಿಡಬಾರದು. ಫ್ರೆಂಡ್ಸ್, ಇಂತಹ ಪ್ರಮುಖ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಬೇಕು ಅನ್ನುವ ಜವಾಬ್ದಾರಿ ನನ್ನದು. ಈ ವಿಡಿಯೋ ನಿಮಗೆ ಸಹಾಯವಾಗಿದೆ ಎಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತ ಕುಟುಂಬದವರಿಗೂ ಸಹಾಯವಾಗಲಿ. ಧನ್ಯವಾದಗಳು.